ಎಲ್ಲರಿಗೂ ನಮಸ್ಕಾರ. ಇಂದು ನಾವು 9ನೇ ತರಗತಿಯ 5ನೆಯ ಪದ್ಯವಾದಂತಹ ಮರಳಿ ಮನೆಗೆ ಎನ್ನುವಂಥ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮರಳಿ ಮನೆಗೆ ಎಂಬ ಪದ್ಯವನ್ನು ಬರೆದ ಕವಿ ಅರವಿಂದ ಮಾಲಗತ್ತಿಯವರು. ಕನ್ನಡದ ಸಾಹಿತ್ಯ ಪ್ರಕಾರಗಳಲ್ಲಿ ದಲಿತ ಸಾಹಿತ್ಯವು ಕೂಡ ಒಂದು ಪ್ರಕಾರವಾಗಿದೆ. ಸಮಾಜದಲ್ಲಿನ ಕಷ್ಟ, ನೋವು, ವೇದನೆಯನ್ನು ಒಳಗೊಂಡಂತಹ ಸಾಹಿತ್ಯ. ವಿರೋಧವನ್ನು, ಪ್ರತಿಭಟನೆಯನ್ನು ಈ ಮೂಲಕ ವ್ಯಕ್ತಪಡಿಸಬಹುದಾಗಿದೆ. ಈ ಸಾಹಿತ್ಯದ ಮೂಲಕ ವ್ಯಕ್ತಪಡಿಸಬಹುದಾಗಿದೆ. ಸಮಾಜದಲ್ಲಿ ಈ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸುವುದು ಅಥವಾ ಅಮೂಲಾಗ್ರ ಬದಲಾವಣೆಯನ್ನು ತರುವಂಥದ್ದು ಈ ಸಾಹಿತ್ಯದ ಉದ್ದೇಶವಾಗಿದೆ. ನಮ್ಮ ಕವಿ ಅರವಿಂದ ಮಾಲಗತ್ತಿಯವರು ಈ ಮರಳಿ ಮನೆಗೆ ಎನ್ನುವಂತಹ ಪದ್ಯದಲ್ಲಿ ಬುದ್ಧನನ್ನ ಪುನಃ ಕರೀತಾ ಇದ್ದಾರೆ. ನಮ್ಮ ದೇಶಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಬುದ್ಧ ಬಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಬೇಕು, ಹೇಗೆ ಬರಬೇಕು ನಮ್ಮ ಜೀವನಕ್ಕೆ ಎಂಬುದನ್ನು ಈ ಪದ್ಯದಲ್ಲಿ ಕವಿ ವ್ಯಕ್ತಪಡಿಸಿದ್ದಾರೆ. ಮೊದಲಿಗೆ ಈ ಪದ್ಯವನ್ನು ಬರೆದಂತಹ ಕವಿ ಅರವಿಂದ ಮಾಲಗತ್ತಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕವಿ ಅರವಿಂದ ಮಾಲಗತ್ತಿ. ಕಾಲ ಕ್ರಿಸ್ತ ಶಕ 1956ರಲ್ಲಿ ಜನಿಸಿದರು. ಇಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಎಂಬಲ್ಲಿ ಜನಿಸಿದರು. ವಿಜಯಪುರ ಅಥವಾ ನಾವು ಅದನ್ನು ಅಂತ ಕರಿತೇವೆ ಬಿಜಾಪುರ ಅಂತ ಹೇಳಿ ಕೂಡ ಕರಿತೇವೆ. ಇವರು ಕ್ರಿಸ್ತ ಶಕ 1956ರಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಎಂಬಲ್ಲಿ ಜನಿಸಿದರು. ಜನಪ್ರಿಯ ಕವಿಯಾದಂತಹ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಕವನ ಸಂಕಲನ, ಕಾದಂಬರಿ, ಆತ್ಮಕಥನ, ವಿಮರ್ಶಾ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕವನ ಸಂಕಲನ ಕೃತಿಗಳು ಅಂತ ಹೇಳಿದರೆ ವಿಶ್ವತೋಮುಖ ಹೂ ಬಲುಬಾರ, ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೆಯ ಕಣ್ಣು, ನಾದ ನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಂಡಾಲ ಸ್ವರ್ಗಾರೋಹಣ ಎನ್ನುವಂತಹ ಕವನ ಸಂಕಲನ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬರೆದಂತಹ ಇವರ ಪ್ರಮುಖ ಕವನ ಸಂಕಲನ ಕೃತಿಗಳು ಯಾವುದೆಲ್ಲ? ವಿಶ್ವತೋಮುಖ ಹೂ ಬಲುಬಾರ, ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೆಯ ಕಣ್ಣು, ನಾದ ನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಂಡಾಲ ಸ್ವರ್ಗಾರೋಹಣ ಎನ್ನುವಂತಹ ಕವನ ಸಂಕಲನ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬರೆದಂತಹ ಇವರ ಕಾದಂಬರಿ ಕೃತಿ ಅಂತ ಹೇಳಿದರೆ ಕಾರ್ಯ ಎನ್ನುವಂಥದ್ದು ಇವರ ಕಾದಂಬರಿ ಕೃತಿಯಾಗಿದೆ. ಮುಗಿಯದ ಕಥೆಗಳು ಎನ್ನುವಂಥದ್ದು ಇವರ ಕಥಾ ಸಂಕಲನ ಕೃತಿಯಾಗಿದೆ. ಇವರ ಕಥಾ ಸಂಕಲನ ಕೃತಿ ಯಾವುದು? ಮುಗಿಯದ ಕಥೆಗಳು. ಅದೇ ರೀತಿಯಾಗಿ ಇವರು ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ. ಆತ್ಮಕಥನ ಅಂದ್ರೇನು? ತನ್ನ ಜೀವನದ ಕುರಿತು ತಾನೇ ರಚಿಸಿದಂತಹ ಕೃತಿ ಆತ್ಮಕಥನ ಕೃತಿ. ಇವರು ಬರೆದಂತಹ ಇವರ ಆತ್ಮಕಥನ ಕೃತಿ ಅಂತ ಹೇಳಿದರೆ ಡಾನ್ಮೆಂಟ್ ಬ್ರಾಹ್ಮಣ ಎನ್ನುವಂತಹ ಆತ್ಮಕಥನವನ್ನು ಕೂಡ ರಚಿಸಿದ್ದಾರೆ. ಇವರು ಬರೆದಂತಹ ವಿಮರ್ಶಾ ಕೃತಿಗಳು ಯಾವುದೆಲ್ಲ? ಜಾನಪದ ಶೋಧ, ಭೂತಾರಾಧನೆ, ದಲಿತ ಪ್ರಜ್ಞೆ ಎನ್ನುವಂತಹ ವಿಮರ್ಶಾ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಅರವಿಂದ ಮಾಲಗತ್ತಿಯವರು ಬರೆದಂತಹ ವಿಮರ್ಶಾ ಕೃತಿ ಅಂತ ಹೇಳಿದರೆ ಯಾವುದೆಲ್ಲ? ಜಾನಪದ ಶೋಧ, ಭೂತಾರಾಧನೆ ಮತ್ತು ದಲಿತ ಪ್ರಜ್ಞೆ ಎನ್ನುವಂತಹ ವಿಮರ್ಶಾ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂತಹ ಕವಿ ಅರವಿಂದ ಮಾಲಗತ್ತಿಯವರು. ಹೀಗೆ ಅರವಿಂದ ಮಾಲಗತ್ತಿಯವರಿಗೆ ಅನೇಕ ಪ್ರಶಸ್ತಿಗಳು, ಬಹುಮಾನಗಳು ದೊರಕಿವೆ. ಯಾವುದೆಲ್ಲ ಅಂತ ಹೇಳಿದರೆ ಮೂಕನಿಗೆ ಬಾಯಿ ಬಂದಾಗ ಎನ್ನುವಂತಹ ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ ಲಭಿಸಿದೆ. ಯಾವ ಪ್ರಶಸ್ತಿ? ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿಯಾಗಿ ಕಪ್ಪು ಕಾವ್ಯ ಎನ್ನುವಂತಹ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ. ಗವರ್ಮೆಂಟ್ ಬ್ರಾಹ್ಮಣ ಎನ್ನುವಂಥದ್ದು ಇವರ ಆತ್ಮಕಥನವಾಗಿದೆ. ಇದಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮೂಕನಿಗೆ ಬಾಯಿ ಬಂದಾಗ ಎನ್ನುವಂತಹ ಕವನ ಸಂಕಲನ ಕೃತಿಗೆ ಯಾವುದು? ದೇವರಾಜ ಬಹದ್ದೂರ್ ಪ್ರಶಸ್ತಿ ಲಭಿಸಿದೆ. ಕಪ್ಪು ಕಾವ್ಯ ಎನ್ನುವಂತಹ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ ಪ್ರಶಸ್ತಿ
ಮತ್ತು ಗೌರ್ಮೆಂಟ್ ಬ್ರಾಹ್ಮಣ ಎನ್ನುವಂಥದ್ದು ಇವರ ಆತ್ಮಕಥನವಾಗಿದೆ. ಆತ್ಮಕಥನಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ನಮ್ಮ 9ನೇ ತರಗತಿಯ 5ನೆಯ ಪದ್ಯ ಮರಳಿ ಮನೆಗೆ ಬರೆದಂತಹ ಕವಿ ಅರವಿಂದ ಮಾಲಗತ್ತಿ. ಅರವಿಂದ ಮಾಲಗತ್ತಿಯವರು ಬರೆದಂತಹ ಮರಳಿ ಮನೆಗೆ ಎನ್ನುವಂತಹ ಪದ್ಯವನ್ನು ಅವರ ಕೃತಿಯಾದಂತಹ ವಿಶ್ವತೋಮುಖ ಹೂ ಬಲುಬಾರ ಎನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ವಿಶ್ವತೋಮುಖ ಹೂ ಬಲುಬಾರ ಎನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈಗ ಈ ಮರಳಿ ಮನೆಗೆ ಎನ್ನುವಂತಹ ಪದ್ಯದ ಆಶ್ರಯ ಏನೆಂಬುದನ್ನು ನಾವು ತಿಳ್ಕೊಳ್ಳುವ. ಇಂದಿನ ಈ ಸಮಾಜ ಏನಾಗಿದೆ ಅಂತ ಹೇಳಿದ್ರೆ ಅಜ್ಞಾನ ಎನ್ನುವಂತಹ ಕತ್ತಲಲ್ಲಿ ತುಂಬಿಕೊಂಡಿದೆ. ಅಜ್ಞಾನ ಅಂತ ಹೇಳಿದ್ರೆ ಏನು? ಅಶಾಂತಿ ಇರ್ಬೋದು, ಕೋಪವಾದ, ದ್ವೇಷ ಇಂಥದ್ದೆಲ್ಲ ನಮ್ಮ ಸಮಾಜದಲ್ಲಿ ತುಂಬಿಕೊಂಡಿದೆ. ಕವಿ ಹೇಳುವಂಥದ್ದು ಇದೆಲ್ಲವನ್ನ ಏನ್ ಮಾಡಬೇಕು? ಇದನ್ನೆಲ್ಲ ದೂರ ಮಾಡಬೇಕು ಅಂತ ಹೇಳಿದ್ರೆ ಬುದ್ಧನ ಬೆಳಕು ನಮಗೆ ಅವಶ್ಯಕ ಉಂಟು. ಬುದ್ಧ ಅಂತ ಹೇಳಿದ್ರೆ ಸತ್ಯ, ಶಾಂತಿ, ಕರುಣೆಯ ಬೆಳಕಾಗಿದ್ದಾನೆ. ಇದು ನಮಗೆ ಪುನಃ ಬುದ್ಧ ನಮ್ಮ ದೇಶಕ್ಕೆ ಅಥವಾ ಮರಳಿ ಮನೆಗೆ ಬರಬೇಕು ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ದಿವ್ಯವಾದ ಜಗತ್ತಿನ ಭವ್ಯ ಮನುಷ್ಯರಾಗಿ ನಾವು ಬದುಕಬೇಕಾದ್ರೆ ಬುದ್ಧನ ಉಪದೇಶವನ್ನು ನಾವು ಅನುಸರಿಸುವಂಥದ್ದು ಬಹು ಮುಖ್ಯ ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಜಾತಿಯ ಸೀಮೆಯಾಚೆ ನಮ್ಮಲ್ಲಿರುವಂತಹ ಜಾತಿ ಭೇದವನ್ನ ಬಿಟ್ಟು ಬರಬೇಕು. ಲಿಂಗ ಭೇದ, ಗಂಡು ಹೆಣ್ಣೆಂಬ ತಾರತಮ್ಯ ಇದ್ರೆ ಅದೆಲ್ಲವನ್ನ ಬಿಟ್ಟು ನಾವೇನ್ ಮಾಡಬೇಕು? ಅದೆಲ್ಲ ಮನೋಭಾವನೆಯನ್ನು ಮೇಲು ಕೀಳೆನ್ನುವಂತಹ ಮನೋಭಾವವನ್ನು ತೊರೆದು ನಾವೇನ್ ಮಾಡಬೇಕು? ಬದುಕಬೇಕು. ನಮ್ಮ ನಡೆ ಏನಾಗಬೇಕು? ಬುದ್ಧನ ಕಡೆಗಿರಬೇಕು. ನಾವು ಆಡುವಂತಹ ನುಡಿಯೂ ಕೂಡ ಬುದ್ಧನ ನುಡಿಯಾಗಬೇಕು ಅಂತ ಹೇಳಿ ಕವಿ ಅರವಿಂದ ಮಾಲಗತ್ತಿಯವರಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದಕ್ಕೆ ಇದೆಲ್ಲ ಸರಿಯಾಗಬೇಕು, ಅಜ್ಞಾನ ಅಂಧಕಾರ ದೂರ ಆಗಬೇಕು ಅಂತ ಹೇಳಿದ್ರೆ ಅವರು ಹೇಳುವಂಥದ್ದು ಬುದ್ಧ ನಮ್ಮ ಮನೆಗೆ, ನಮ್ಮ ಮನಸ್ಸಿಗೆ ಮರಳಿ ಬರಬೇಕು ಅಂತ ಹೇಳುವಂಥದ್ದು ಈ ಪದ್ಯದ ಒಂದು ಆಶ್ರಯವಾಗಿದೆ. ಪದ್ಯ ನೋಡುವ. ಪದ್ಯ 5 ಮರಳಿ ಮನೆಗೆ, ಅರವಿಂದ ಮಾಲಗತ್ತಿ. ಬಾರಯ್ಯ ಬಾರು ಮರಳಿ ಮನೆಗೆ, ಬಾರಯ್ಯ ಬಾರು ಬುದ್ಧನೆಡೆಗೆ, ಬಾರಯ್ಯ ಬಾರು ಕತ್ತಲೆಂದೀಚೆಗೆ, ಬಾರಯ್ಯ ಬಾರು ಬೆಳಕಿನ ಹಾದಿಗೆ, ಬಾರಯ್ಯ ಬಾರು. ಇಲ್ಲಿ ಕವಿ ಬುದ್ಧನನ್ನ ಕರೆಯುವಂಥದ್ದು. ಬುದ್ಧ ಉದಯಿಸಿದ್ದು ಹುಟ್ಟಿದ್ದು ಭಾರತದಲ್ಲಿ. ಇಂದು ಚೀನಾ, ನೇಪಾಳ ಬೇರೆ ದೇಶಗಳಲ್ಲಿ ತನ್ನ ಉಪದೇಶವನ್ನು ಮಾಡುತ್ತಾ ಬೇರೆ ದೇಶಗಳಲ್ಲಿದ್ದಾರೆ. ಹಾಗಾಗಿ ಬುದ್ಧ ಯಾರು? ಬೌದ್ಧ ಧರ್ಮದ ಸ್ಥಾಪಕ. ಮೊದಲು ಸಿದ್ಧಾರ್ಥ ಎನ್ನುವಂತಹ ಹೆಸರಿನಲ್ಲಿದ್ದ, ನಂತರ ಗೌತಮ ಬುದ್ಧನಾಗ್ತಾನೆ ಬೌದ್ಧ ಧರ್ಮದ ಸ್ಥಾಪಕ. ಪಂಚಶೀಲ ತತ್ವಗಳನ್ನ ಬೋಧಿಸಿದವನು. ಹೀಗೆ ಇಲ್ಲಿ ಕವಿ ಹೇಳ್ತಾರೆ, ನೀನು ಮರಳಿ ನಮ್ಮ ಮನೆಗೆ ಬರಬೇಕು, ಅಂದರೆ ನಮ್ಮ ದೇಶಕ್ಕೆ ಬರಬೇಕು, ಅದೇ ರೀತಿಯಾಗಿ ಜನರ ಮನಸ್ಸಿಗೆ ನೀನು ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಾರಯ್ಯ ಬಾರು ಬುದ್ಧನೆಡೆಗೆ, ಬಾರಯ್ಯ ಬಾರು ಕತ್ತಲೆಂದೀಚೆಗೆ. ಇಲ್ಲಿ ನಮ್ಮ ಈ ಸಮಾಜದಲ್ಲಿ ಏನಾಗಿದೆ? ಈ ದ್ವೇಷ, ಅಸೂಯೆ ಅಥವಾ ಕೋಮುವಾದ, ಅಶಾಂತಿ ಎನ್ನುವಂಥದ್ದು ತುಂಬಿಕೊಂಡಿದೆ. ಎಲ್ಲ ಅಜ್ಞಾನ, ಅಲ್ಲಿ ಕತ್ತಲು ಹೇಳಿದ್ರೆ ಅಂಧಕಾರ ಅಥವಾ ಅಜ್ಞಾನ ಅಂತ ಹೇಳ್ಬೋದು. ಅಂಧಕಾರ, ಅಜ್ಞಾನ ಎನ್ನುವಂಥದ್ದು ತುಂಬಿಕೊಂಡಿದೆ. ಇದೆಲ್ಲವನ್ನ ದೂರ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಬುದ್ಧನ ಬೆಳಕು ಬೇಕು ಅಂತ ಹೇಳ್ತಾರೆ. ಸತ್ಯ ಬುದ್ಧ ಎನ್ನುವವನು, ಬುದ್ಧನು ಸತ್ಯ, ಶಾಂತಿ, ಕರುಣೆಯ ಬೆಳಕಾಗಿದ್ದಾನೆ. ಅಂತಹ ಬೆಳಕು ನಮಗೆ ಬೇಕು, ಮರಳಿ ಬರಬೇಕು, ಬುದ್ಧ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಕವಿ ಈ ಪ್ರಸ್ತುತ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ. ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು. ಲುಂಬಿನಿಯ ಮನಕ್ಕೆ ವೈಶಾಖ ಬಂದಂತೆ ಬಾರಯ್ಯ ಬಾರು. ಇಲ್ಲಿ ಕವಿ ಬುದ್ಧನ ಗುಣ ಮತ್ತು ಬೋಧನೆಯನ್ನ ಈ ಪ್ಯಾರದಲ್ಲಿ ಕವಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬುದ್ಧನೆಂದರೆ ನಿತ್ಯ, ವಾಸ್ತವ, ನಿತ್ಯ ಜೀವನದಲ್ಲಿ ಏನುಂಟು ಬುದ್ಧನೆಂದರೆ ವಾಸ್ತವನಾಗಿದ್ದಾನೆ. ಅವನ ಬೋಧನೆಗಳಲ್ಲಿ ಒಂದು ಸತ್ಯವನ್ನ ಹೇಳುವಂಥದ್ದು. ಬುದ್ಧನೆಂದರೆ ಸತ್ಯ, ಸತ್ಯವನ್ನೇ ಜನರಿಗೆ ಹೇಳಬೇಕು ಅಂತೇಳಿ ತಿಳಿಸಿಕೊಟ್ಟವನು. ಶಾಂತಿಯ ಸಂಕೇತ, ಶಾಂತಿಯನ್ನ ಕಾಪಾಡಬೇಕು, ಅಶಾಂತಿ ಇರಬಾರದು ಎಂಬುದನ್ನು ತಿಳಿಸಿಕೊಟ್ಟ
ತಿಳಿಸಿಕೊಟ್ಟವನು. ಕ್ರಾಂತಿ, ಕರುಣೆ, ಬೆಳಕು ಇದೆಲ್ಲವನ್ನ ತಿಳಿಸಿಕೊಟ್ಟವನು. ಅವನು ಹುಟ್ಟಿದ್ದು ಲುಂಬಿನಿಯ ವನಕ್ಕೆ ವೈಶಾಖ ಬಂದಂತೆ, ಲುಂಬಿನಿ ಎನ್ನುವಂತಹ ವನದಲ್ಲಿ ವೈಶಾಖ ಮಾಸದಲ್ಲಿ ಹುಟ್ಟಿದವನು. ಯಾರು? ಈ ಗೌತಮ ಬುದ್ಧ ಅಥವಾ ಸಿದ್ಧಾರ್ಥ. ಯಾವ ರೀತಿಯಲ್ಲಿ ಹುಟ್ಟಿದ್ದಾನ ಹಾಗೆಯೇ ಏನು ನಮ್ಮ ಮನೆಗೆ ಮರಳಿ ಬಾ ಅಂತ ಹೇಳಿ, ಬಾರಯ್ಯ ಬಾರು ಅಂತ ಹೇಳಿ ಕವಿಯಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ವೈಶಾಖ ಎನ್ನುವಂಥದ್ದು ತತ್ಸಮ, ಅದರ ತತ್ವವರೂಪ ಬೇಸಗೆ. ವೈಶಾಖ ತತ್ಸಮ, ಅದರ ತತ್ವವರೂಪ ಯಾವುದು? ಬೇಸಗೆ ಎನ್ನುವಂಥದ್ದು. ಹೀಗೆ ಇಂತಹ ಗುಣಗಳನ್ನು ಹೊಂದಿರುವಂತಹ ನೀನು ನಿತ್ಯ, ಸತ್ಯ, ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಕರುಣೆ, ಬೆಳಕನ್ನು ಹೊಂದಿರುವಂತಹ ನೀನು ಹುಟ್ಟಿದಾಗ ಯಾವ ರೀತಿ ಆ ಲುಂಬಿನಿಯ ವನಕ್ಕೆ ಏನು ವೈಶಾಖ ಮಾಸದಲ್ಲಿ ಹುಟ್ಟಿದೆಯಲ್ವಾ, ಅದೇ ರೀತಿಯಾಗಿ ಇಂದು ನೀನು ಮರಳಿ ಬಾ ಅಂತ ಹೇಳಿ ಕವಿ ಕರೀತಾ ಇದ್ದಾರೆ. ನೀ ಹುಟ್ಟಿದಿ ಮನೆಯು, ನೀ ಕಟ್ಟಿದಿ ಮನೆಯು, ಮರೆತೋದೆ ಹೇಗೆ ನೆನಪಾಯಿತು ಈಗ ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು. ಪಂಚಶೀಲ ಪತದಿ ದೀಕ್ಷಾ ಭೂಮಿ ರತದಿ. ದೀಕ್ಷಾ ಭೂಮಿ ಅಂದ್ರೆ ಉಪದೇಶ ಮಾಡುವ ಸ್ಥಳ, ಪಥ ಅಂದ್ರೆ ದಾರಿ, ಮಾರ್ಗ ಎಂಬ ಅರ್ಥವನ್ನ ಸೂಚಿಸುತ್ತದೆ. ಇಲ್ಲಿ ಬುದ್ಧನು 5 ಪಂಚಶೀಲ, ಪಂಚ ಅಂದ್ರೆ 5 ಅಲ್ವಾ, ಪಂಚಶೀಲ ತತ್ವಗಳನ್ನು ಬೋಧಿಸಿದ್ದಾನೆ. ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಯಾವುದೇ ಜೀವಿಗಳನ್ನ ಕೊಲ್ಲದಿರುವಂಥದ್ದು, ಹಿಂಸೆಯನ್ನ ಮಾಡದಿರುವಂಥದ್ದು, ಅಹಿಂಸೆಯನ್ನ ಪಾಲಿಸಬೇಕು. ಯಾವುದೇ ಜೀವ ಇರುವಂತಹ ಪ್ರಾಣಿ, ಪಕ್ಷಿ ಯಾವುದನ್ನು ಕೂಡ ನಾವೇನು ಮಾಡಬಾರ್ದು, ಹಿಂಸೆಯನ್ನ ಮಾಡಬಾರ್ದು, ಅದನ್ನು ಕೊಲ್ಲಬಾರ್ದು ಅಂತೇಳಿ ಒಂದು ಮೊದಲ ಬೋಧನೆಯನ್ನ ಮಾಡ್ತಾನೆ. ನಮ್ಮದಲ್ಲದರ ವಸ್ತುವನ್ನು ಕದಿಯದಿರುವುದು, ಬೇರೆಯವರ ವಸ್ತುವನ್ನು ನಾವೇನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು. ಶೀಲಾಹರಣ ಅಥವಾ ಅತ್ಯಾಚಾರ ಮಾಡಬಾರ್ದು ಅಂತೇಳಿ ಹೇಳ್ತಾನೆ. 4ನೇದು ಸುಳ್ಳನ್ನು ಹೇಳಬಾರ್ದು, ಯಾವಾಗಲೂ ಸತ್ಯವನ್ನೇ ಹೇಳಬೇಕು, ಅಸತ್ಯವನ್ನು ನುಡಿಬಾರ್ದು ಅಂತ ಹೇಳಿ 4ನೆಯ ಬೋಧನೆ. 5ನೇದು ಮಾದಕ ಪಾನೀಯ ಅಥವಾ ಮಾದಕ ವಸ್ತುಗಳನ್ನು ಸೇವಿಸಬಾರ್ದು ಅಂತ ಹೇಳಿ ಹೇಳ್ತಾನೆ. ಇಲ್ಲಿ ಹೇಳುವಂಥದ್ದು, ನೀ ಹುಟ್ಟಿದ ಮನೆ, ನೀನು ಹುಟ್ಟಿದ್ದು ಈ ದೇಶದಲ್ಲಿ, ಭಾರತದಲ್ಲಿ, ಅದೇ ರೀತಿಯಾಗಿ ನೀನು ಕಟ್ಟಿದಂತಹ ಈ ಮನೆಯೆಲ್ಲ ನಿನಗೀಗ ಮರೆತೋದೆ ಹೇಗೆ, ನೀನು ಈಗ ಈ ಮನೆಯ ಬಾಗಿಲು ಹೇಳುವಂಥದ್ದು ಕವಿ ನಿನಗಾಗಿ ತೆರೀತಾ ಉಂಟು. ಇಲ್ಲಿಯ ಜನ ನಿನಗಾಗಿ ಕಾಯ್ತಾ ಇದ್ದಾರೆ, ನೀನವರ ಮನೆಗೆ ಮನಸ್ಸಿಗೆ ಬರಬೇಕು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಈ ಮನೆಯ ಬಾಗಿಲು ನಿನಗಾಗಿ ಕಾಯ್ತಾ ಉಂಟು, ನೀನು ಹೇಗೆ ಬರಬೇಕು? ಪಂಚಶೀಲ ಪತದಿ ದೀಕ್ಷಾ ಭೂಮಿ ರತದಿ. ಇಲ್ಲಿ ನೀನು ಉಪದೇಶ ಮಾಡಿದಂತಹ ಸ್ಥಳ ಅಂದರೆ ಹೇಗೆ ಬರಬೇಕು ಅಂತ ಹೇಳಿದ್ರೆ, ನಿನ್ನ ಬೋಧನೆಗಳನ್ನು ತಗೊಂಡು, ಈ 5 ಬೋಧನೆಗಳು ಪಂಚಶೀಲ ತತ್ವಗಳನ್ನು ತಗೊಂಡು ನೀನು ಅದನ್ನ ಬರಬೇಕು ಅಂತ ಹೇಳಿ, ಅದು ಎಲ್ಲರ ಜೀವನದಲ್ಲಿ ಅಳವಡಿಸುವಂತೆ ಆಗಬೇಕು ಅಂತ ಹೇಳಿ ಕವಿಗೆ ಹೇಳ್ತಾ ಇದ್ದಾರೆ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ, ಬೋಧಿಸತ್ವ ಮೀರಿದೆಡೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ. ಇಲ್ಲಿ ಕವಿ ಈ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಬುದ್ಧನೆಂದರೆ ತಂದೆ. ತಂದೆ ಅಂತ ಹೇಳಿದ್ರೆ ಯಾವ ರೀತಿ ನಾವು ತಂದೆ ನಮ್ಮನ್ನ ಪ್ರೀತಿಯಿಂದ ಸಾಕ್ತಾರೆ, ಹೌದಲ್ವಾ? ತಾಯಿ ಕರುಣೆಯಿಂದ ನೋಡಿಕೊಳ್ತಾಳೆ. ನಮ್ಮ ತಂದೆ ತಾಯಿ ಹೇಗೋ ಹಾಗೆಯೇ ನೀನು, ನಮ್ಮ ಬಂಧು ಬಳಗದವರು, ನಮಗೆ ಬೇಕಾದವರು ನಮ್ಮನ್ನು ವಿಶ್ವಾಸದಿಂದ ನೋಡಿಕೊಳ್ತಾರೆ. ಅದನ್ನೆಲ್ಲ ಬೋಧಿಸತ್ವ ಮೀರಿದೆಡೆ ಮೆಚ್ಚನ ತಂದೆ, ನೀನೀಗ ನಮ್ಮನಿಗೆ ಬರಬೇಕು, ನಿನ್ನ ಬೋಧನೆಗಳು ನಮಗೆ ಬೇಕು. ಆದರೆ ಈ ಒಂದು ವೇಳೆ ಬೋಧಿಸತ್ವ ಅಂದರೆ ಬುದ್ಧನಾಗುವಂತಹ ಸತ್ಯವುಳ್ಳವನು ಅಥವಾ ಬುದ್ಧನ ಒಂದು ಹೆಸರು ಅಂತ ಹೇಳ್ಬೋದು, ನಿನ್ನನ್ನು ಯಾರಾದರೂ ಮೀರಿದ್ರೆ, ನಿನ್ನ ಮಾತನ್ನು ಯಾರಾದರೂ ಮೀರಿದ್ರೆ ನಿಜವಾಗಿಯೂ ನಮ್ಮನ್ನು ಯಾರೂ ಕೂಡ ಮೆಚ್ಚನ ತಂದೆ ಯಾರೂ ಕೂಡ ಮೆಚ್ಚಲಿಕ್ಕಿಲ್ಲ, ತಂದೆ ತಾಯಿ ಯಾರೂ ಕೂಡ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕವಿ ಹೇಳುವಂಥದ್ದು. ಹಾಗಾಗಿ ನೀನು ಮರಳಿ ನಮ್ಮ ಮನೆಗೆ ಬಾ, ಮನಸ್ಸಿಗೆ ಬಾ ಅಂತ ಹೇಳಿ ಕವಿಯಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ಬುದ್ಧನ ಬೋಧನೆಯ ಲಾಭಗಳು ಏನೆಂಬುದನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ನಮ್ಮುಸಿರ ನೀತಿಯು ನಮ್ಮನೆಯ ರೀತಿಯು, ಮಹಾಮನೆಯ ಮಹಾಮಂತ್ರ ಸಾರೆಯು ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರು, ಬಾರಯ್ಯ ಬಾರು.
ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಬಹುಜನ ಹಿತಾಯ ಬಹುಜನ ಸುಖಾಯ ಎನ್ನುವಂತಹ ಒಂದು ಮಾತಿದೆ. ಇಂತಹ ಮಹಾಮಂತ್ರವನ್ನ ಎಲ್ಲರೂ ಸೇರಿ ಸಾರಬೇಕು. ಅಂದ್ರೆ ಬಹುಜನತೆಯ ಹಿತ, ಹಿತ ಅಂದ್ರೆ ಒಳಿತು ಅಲ್ವಾ, ಬಹುಜನತೆಯ ಸುಖವೂ ಕೂಡ ಆಗಿದೆ. ಇಂತಹ ಇದೇ ನಮ್ಮ ಉಸಿರ ನೀತಿಯು ನಮ್ಮ ಉಸಿರಾಗಿದೆ. ನಾವು ಮಾಡುವಂತಹ ರೀತಿ ನಮ್ಮ ಮನೆಯ ರೀತಿಯು ನಮ್ಮದೆಲ್ಲರದ್ದು ಆಗಿದೆ. ಹೀಗಾಗಿ ಮಹಾಮನೆಯ ಏನು ಬಹುಜನ ಹಿತಾಯ ಬಹುಜನ ಸುಖಾಯ ಎನ್ನುವಂತಹ ಮಹಾಮಂತ್ರವನ್ನ ಎಲ್ಲರೂ ಸಾರಬೇಕು. ಆಗ ನಾವೆಲ್ಲರೂ ದಿವ್ಯ ಜಗತ್ತಿನ ಭವ್ಯ ಮನುಜರಾಗಿ ಬಾಳ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಬಾರಯ್ಯ ಬಾರು ಜಾತಿಯ ಸೀಮೆಯಾಚೆ, ಬಾರಯ್ಯ ಬಾರು ಧರ್ಮದ ಗಡಿಯಾಚೆ, ಲಿಂಗ ಭೇದ ಬೇಕಿಲ್ಲ ಮೇಲು ಕೀಳು ಇಲ್ಲಿಲ್ಲ, ಬುದ್ಧ ನಡೆ ಎಂಬ ನಡೆ ಬುದ್ಧ ನುಡಿ ಎಂಬ ನುಡಿ. ನುಡಿ ಅಂದ್ರೆ ಮಾತು. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಬಾರಯ್ಯ ಬಾರು, ನಾವು ಹೇಗೆ ಬರಬೇಕು, ಜಾತಿಯ ಸೀಮೆಯಾಚೆ, ನಮ್ಮಲ್ಲಿರುವಂತಹ ಜಾತಿ ಭೇದ ಭಾವವನ್ನು ಬಿಡಬೇಕು. ಧರ್ಮದ ಗಡಿಯಾಚೆ, ಧರ್ಮದಲ್ಲಿರುವಂತಹ ಧರ್ಮ ಜಾತಿ ಇದೆಲ್ಲವನ್ನ ಬಿಟ್ಟು ಲಿಂಗ ಭೇದ, ಹೆಣ್ಣು ಗಂಡೆಂಬ ತಾರತಮ್ಯ ಇರುವುದು, ಮೇಲು ಕೀಳೆಂಬ ಭಾವನೆಗಳು ಇದೆಲ್ಲವನ್ನ, ಇದ್ಯಾವುದು ಇಲ್ಲಿಲ್ಲ, ಇದ್ಯಾವುದು ಬೇಕಿಲ್ಲ, ಇದೆಲ್ಲವನ್ನ ಬಿಟ್ಟು ಬರಬೇಕು. ಬುದ್ಧ ನಡೆ ಎಂಬ ನಡೆ, ನಾವು ನಮ್ಮ ನಡೆ ಹೇಗಾಗಿರಬೇಕು, ಬುದ್ಧನ ನಡೆಯಂತಿರಬೇಕು. ನಾವು ಆಡುವಂತಹ ಮಾತು ನುಡಿಗಳು ಹೇಗೆ ಬುದ್ಧನೆಂದರೆ ಶಾಂತಿ ಸತ್ಯ ಕರುಣೆ ಎನ್ನುವಂತಹ ಬೆಳಕಿದೆಯಾ, ಅದೇ ರೀತಿಯಾಗಿ ನಮ್ಮ ಮಾತಿನಲ್ಲಿ ಕೂಡ ಅದೆಲ್ಲ ಇರಬೇಕು. ಬುದ್ಧನ ನುಡಿ ಮಾತು ನಮ್ಮದಾಗಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ನಮ್ಮ ನುಡಿಯು ಬುದ್ಧನ ನುಡಿ ಆಗಬೇಕು, ಅದೇ ರೀತಿಯಾಗಿ ನಮ್ಮ ನಡೆ ಬುದ್ಧನ ಕಡೆಗಿರಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕಾಗಿ ಯಾರು ಬರಬೇಕು, ಬುದ್ಧನು ನಮ್ಮ ಮನೆಗೆ ನಮ್ಮ ಮನಕ್ಕೆ ಮರಳಿ ಬರಬೇಕು ಎಂಬುದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ?